ಖಾಲಿತನ. ಸ್ನೇಹಿತರೆ, ಮಿಲಿಯನ್ ಗಟ್ಟಲೆ ಜನ ಧ್ಯಾನವನ್ನು ಕಳೆದುಕೊಂಡಿದ್ದಾರೆ. ಕಾರಣ ಧ್ಯಾನವನ್ನು ಅಪಾರ್ಥ ಮಾಡಿಕೊಂಡಿರೋದ್ರಿಂದ. ಅದು ಬಹಳ ಗಂಭೀರವಾಗಿ ಕಾಣುತ್ತೆ, ಮಂಕು ಬಡಿದ ಹಾಗೆ. ಈ ಧ್ಯಾನ ಅನ್ನೋದು ಇರೋದು ಕೇವಲ ಮೃತ ಜನರಿಗೆ, ಇದನ್ನು ಮಾಡೋದಕ್ಕೆ ಏನೂ ಕೆಲಸ ಇಲ್ಲದೇ ಇರುವಂಥವರಿಗೆ. ಇದರ ಬದಲು ಬಹಳಷ್ಟು ಕೆಲಸಗಳಿವೆ ಮಾಡೋದಕ್ಕೆ. ದುಡಿದರೆ ಸಾಕಷ್ಟು ಹಣ ಸಂಪಾದಿಸಬಹುದು. ವಯಸ್ಸಾದ ವಯೋವೃದ್ಧರು, ಜೀವನದ ಬಗ್ಗೆ ಜಿಗುಪ್ಸೆ ಹೊಂದಿದವರು, ಇಂಥವರು ಮಾಡೋ ಅಂಥ ಕೆಲಸ ಈ ಧ್ಯಾನ ಅಷ್ಟೇ. ಇಂತಹ ಕ್ಷುಲ್ಲಕ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಧ್ಯಾನದ ಲಕ್ಷಣಗಳು ಸಾಕಷ್ಟು ಇವೆ. ನಿಜಕ್ಕೂ ನೀವು ಧ್ಯಾನ ಮಾಡುವಂತಹ ವ್ಯಕ್ತಿಗಳಾಗಿದ್ದಲ್ಲಿ ಉತ್ಸಾಹ ಮತ್ತು ಉಲ್ಲಾಸದಿಂದ ಇರ್ತೀರಿ. ಈ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ, ಇದೊಂದು ತಮಾಷೆ. ದೇವರ ಪ್ರಕಾರ ಬದುಕು ಅನ್ನೋದು ಒಂದು ಆಟ. ಆದರೆ ಆತ ಇದನ್ನು ಬಹಳ ಪ್ರೀತಿಸ್ತಾನೆ. ಅವನು ಗಂಭೀರ ಅಲ್ಲ, ಆನಂದಮಯಿ. ನೀವು ಸುಮ್ಮನೆ ರಿಲ್ಯಾಕ್ಸ್ ಆಗಿರಿ. ಎರಡರ ನಡುವೆ ನಮ್ಮ ಗಮನ ಇರಲಿ. ಉದಾಹರಣೆಗೆ, ಒಂದು ಕಪ್ಪು ಹಲಗೆಯ ಮೇಲೆ ನಡುವು ಮಧ್ಯದಲ್ಲಿ ಒಂದು ಚುಕ್ಕೆ ಇದೆ. ಇದನ್ನು ಕಂಡಾಗ ನೀವು ಕಪ್ಪು ಹಲಗೆಯನ್ನು ದೃಷ್ಟಿ ಇಟ್ಟು ನೋಡಿದಾಗ ಕೇವಲ ಆ ಕಪ್ಪು ಹಲಗೆಯ ನಡುವೆ ಇರ್ತಕ್ಕಂಥ ಚುಕ್ಕಿ ನಿಮ್ಮ ಗಮನವನ್ನು ಸೆಳೆಯುತ್ತೆ. ಹಲಗೆ ದೂರವಾಗುತ್ತೆ. ನಿಮ್ಮ ಗಮನ ಬಿಳಿ ಚುಕ್ಕಿಯ ಮೇಲಿರುತ್ತೆ. ಚುಕ್ಕಿ ಎರಡನೇ ಸ್ಥಾನದಲ್ಲಿರುತ್ತೆ. ನಾವು ನಮ್ಮ ದೃಷ್ಟಿಯನ್ನು ಬದಲಿಸುತ್ತಾ ಹೋಗಬಹುದು. ಆಕೃತಿ ಮತ್ತು ಹಿನ್ನೆಲೆಯ ನಡುವೆ ಪದಗಳು ಬರುತ್ತವೆ, ಹೋಗುತ್ತವೆ. ಮೌನ ಮತ್ತು ನಿಶ್ಶಬ್ದಗಳು ಉಳಿಯುತ್ತವೆ. ನಾವು ಹುಟ್ಟಿದಾಗ ಸಂಪೂರ್ಣ ನಿಶ್ಶಬ್ದರಾಗಿರ್ತೇವೆ. ಮೌನವಾಗಿದ್ವು ಕೇವಲ ಅಂತರ ಅಥವಾ ಗ್ಯಾಪ್ಗಳು ಮಾತ್ರ. ನಾವು ಬಂದಿರುವುದು ಅನಂತ ಶೂನ್ಯತೆಯಿಂದ ಅನ್ನೋದನ್ನು ನಮ್ಮೊಟ್ಟಿಗೆ ಅಸೀಮ ಖಾಲಿತನವನ್ನು ಕರೆದುಕೊಂಡು ಹೋಗುತ್ತವೆ, ತಂದಿರುತ್ತವೆ. ನಂತರ ನಾವು ಶಬ್ದವನ್ನು ಕಲೆ ಹಾಕ್ತಾ ಹೋಗ್ತೇವೆ. ಈ ಕಾರಣಕ್ಕೆ ನಾವು ನೆನಪುಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದರೆ ನಮ್ಮ ಬಾಲ್ಯದ ನೆನಪುಗಳಿಗಿಂತ ಹೆಚ್ಚು ಹಿಂದಕ್ಕೆ ಸರಿಯೋದಕ್ಕೆ ಆಗೋದಿಲ್ಲ. ಹೆಚ್ಚು ಅಂದರೆ ನಾವು 2 ರಿಂದ 3 ವರ್ಷದ ನಡುವಿನ ಅಂತರವನ್ನು ಮಾತ್ರ ಕಾಣೋದಕ್ಕೆ ಸಾಧ್ಯ. ಅದಕ್ಕೂ ಹಿಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಕಾರಣ 2 ಅಥವಾ 3 ವರ್ಷದ ಹಿಂದೆ ಸಂಪೂರ್ಣ ಖಾಲಿತನದಲ್ಲಿದ್ವಿ. ನಂತರ ನಾವು ಭಾಷೆಯ ಮೂಲಕ ಶಬ್ದಗಳನ್ನು ಕಲೆ ಹಾಕ್ತಾ ಬಂದ್ವಿ, ಪ್ರಾರಂಭಿಸ್ತಾ ಹೋದ್ವಿ. ಈ ನೆನಪು ಕೆಲಸ ಮಾಡುತ್ತೆ. ಶಬ್ದ ಕೆಲಸ ಮಾಡುವಾಗ ಮಾತ್ರ ಈ ಖಾಲಿತನ ನಮ್ಮಲ್ಲಿ ಯಾವ ಸುಳಿವು, ಕುರುಹುಗಳನ್ನು ಸಹ ಉಳಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ನಮಗೆ ಬಾಲ್ಯದ ನೆನಪುಗಳು ಉಳಿಯೋದಕ್ಕೆ ಸಾಧ್ಯವಿಲ್ಲ. ಹಿಂದಕ್ಕೆ ಸರಿಯಬಹುದು, ಆದರೆ ಅಲ್ಲೊಂದು ಬಿಂದು ಇದೆ. ಆ ಬಿಂದು ನಾವು ಖಾಲಿತನದಲ್ಲಿದ್ದೇವೆ ಎಂಬಂತೆ ತೋರುತ್ತೆ. ನಾವು ಸ್ವಚ್ಛವಾದ ನೀಲಿಯ ಆಕಾಶದ ಹಾಗೆ. ನೆನಪಿಡಿ ಸ್ನೇಹಿತರೆ, ಸಾಯುವ ಅಂತಿಮ ಕ್ಷಣದಲ್ಲಿ ನಮಗೆ ಮತ್ತೆ ಶಬ್ದಗಳು ಇಲ್ಲವಾಗುತ್ತವೆ, ಚದುರಿ ಹೋಗುತ್ತವೆ. ನಾವು ಮತ್ತೊಂದು ಲೋಕಕ್ಕೆ ಹೋಗ್ತೇವೆ. ಹೊಸತನದ ಖಾಲಿತನದೊಂದಿಗೆ ನನ್ನ ಅನುಭವದಲ್ಲಿ 2 ಬಾರಿ ಈ ಖಾಲಿತನವನ್ನು ಅನುಭವಿಸಿದ್ದೇನೆ. ಒಂದು ಕೋಮಾದಲ್ಲಿದ್ದಾಗ, ಮತ್ತೊಂದು ಸಮಾಧಿ ಸ್ಥಿತಿಯಲ್ಲಿದ್ದಾಗ. ಈ ಅನುಭವ ವ್ಯಕ್ತಪಡಿಸಲಾಗದಂಥ ಅನುಭವ. ಇದನ್ನು ಯಾರೇ ಅನುಭವಿಸಿದರೂ ಅದನ್ನು ವ್ಯಕ್ತಪಡಿಸೋದು ಅಸಾಧ್ಯ. ನಾವು ಹೀಗೆ ಇರಬೇಕು, ಇದೇ ರೀತಿಯ ಖಾಲಿತನದಲ್ಲಿ ಇರಬೇಕು ಅನಿಸುತ್ತೆ. ಆದ್ದರಿಂದ ಆಚೆ ಬರೋದಕ್ಕೆ ಬಯಸೋದಿಲ್ಲ. ತುಂಬ ಸಲ ನನ್ನ ಗುರುಗಳು ನನ್ನ ಮೈಯನ್ನು ಅಲ್ಲಾಡಿಸಿ ಎಚ್ಚರಿಸಿ ಮನೆಗೆ ಕಳಿಸಿದ್ದೂ ಉಂಟು. ನಿಜಕ್ಕೂ ಈ ಖಾಲಿತನ ಬೇರೇನೂ ಅಲ್ಲ, ಅದು ನಾವೇ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.